ಜಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಶಂಶರಾಮನ್ ಅವರು 20,000ಗಳನ್ನ ದೇಣಿಗೆ ನೀಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಅಭಿನಂದನೆಯನ್ನ ಹೇಳ್ತೇವೆ. ಹಾಗೆಯೇ ನಮ್ಮ ನಿವೃತ್ತ ಸಮಾಜ ಕಲ್ಯಾಣಾಧಿಕಾರಿ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾದಂಥ ಶ್ರೀಯುತ ನಾಗೇಂದ್ರ ರೆಡ್ಡಿ ಅವರು 50,000ಗಳನ್ನ ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಮತ್ತೊಬ್ಬ ನನ್ನ ಆತ್ಮೀಯ ಸೋದರ ಶಾಸಕರ ಇಬ್ಬರು ಆಪ್ತ ಸಹಾಯಕರಾಗಿರ್ತಕ್ಕಂಥ ಶ್ರೀಯುತ ಮಧು ಕೂಡ 5,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ. ಶ್ರೀಯುತ ಪತ್ರಕರ್ತರ ಸಂಘದ ಖಜಾಂಚಿಯಾದ ಶ್ರೀಯುತ ಬಾಬು ಅವರು 1,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ. ಕಮ್ಮಾರೆಡ್ಡಿ ಸಂಘದ ಅಧ್ಯಕ್ಷರು ಆತ್ಮೀಯರು ನಮ್ಮ ದಾವಣಗೆರೆ ಜಿಲ್ಲಾ ಸಹಕಾರ ವಿಕೇಂದ್ರ ಒಕ್ಕೂಟದ ಸದಸ್ಯರಾದ ದೀಪಕ್ ಪಾಟೀಲ್ ಅವರು, ಶ್ರೀಯುತ ನದಾ ಪಿಕ್ಚರ್ ಸಂಘದ ಅಧ್ಯಕ್ಷರಾದಂಥ ಪರ್ವೇಶ್ ಅವರು 10,000 ದೇಣಿಗೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಕೃಷ್ಣಮೂರ್ತಿ ಅವರು 1,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಶ್ರೀಮತಿ ಇಂದ್ರಮ್ಮ ಅವರು 2,000 ಕೊಟ್ಟಿರ್ತಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಶಿವ ಸೋಮಶೇಖರ್ ಅವರು 2,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ 2,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶ್ರೀಮತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬೊಮ್ಮಕ್ಕ 2,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಶ್ರೀಯುತ ಜಗದೀಶ್ ಅವರು ಚಿಕ್ಕಚಿಕ್ಕ ಅವರು ಕೂಡ 1,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ದಿದ್ಗೆ ಆರ್ಕೆ ಪ್ರಕಾಶ್ ಅವರು 5,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಉಪ ಸಮಾಜದ ಮುಖಂಡರು ಆತ್ಮೀಯರಾದಂಥ ಕಾಂತರಾಜ್ ಅವರು 5,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಗಾಣಗಟ್ಟೆ ಮಹಾಂತೇಶ್ ಅವರು 2,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರಾದ ಶಕೀಲ್ ಅಹಮದ್ ಅವರು 2,000 ಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಬೈಕ್ ಇರೋದು ಸಹಜ, ಬೈಕ್ ಇರೋದಲ್ಲ ಆಗಲ್ಲ. ಮ್ಯಾನ್ ಪ್ರಪೋಸ್ ಗಾಡ್ ಡಿಸ್ಪೋಸ್. ನಾವೊಂದು ಬಗೆದರೆ ದೈವೊಂದು ಬಗೆತದೆ. ಆದರೆ ಅವ್ರ ಸಂತೋಷಕ್ಕೆ ನಾನು ಬೇಡ ಅಂತ ಹೇಳ್ತೀನ. ಇನ್ನೂ ಜವಾಬ್ದಾರಿ ಇರ್ತದೆ. ಇದು ಕೇವಲ ಒಂದು ತಾಲೂಕು ಮತ್ತು ಕ್ಷೇತ್ರ ಜಿಲ್ಲೆಗಿರೋದು ರಾಜ್ಯ ಮಟ್ಟಕ್ಕೆ ಆಗ್ತದೆ. ಆ ಶಕ್ತಿ ಇದ್ರೆ ಅದನ್ನೂ ಮಾಡೋಣ. ಸಂಕ್ರಾಂತಿ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಾಗ್ತಾ ಇದೆ. ಅದರಲ್ಲೂ ವಾಲ್ಮೀಕಿ ಸಮುದಾಯಕ್ಕೆ 2 ಸಚಿವ ಸ್ಥಾನವನ್ನು ಮೀಸಲಿಡಬೇಕು ಅನ್ನೋ ನೋಡಿ, ಅದು ಪ್ರಾರಂಭದಿಂದನೂ ಇವತ್ತು ನಾಳೆ ಅಂತ ಇದೆ, ಆಗ್ತಾ ಇದೆ. ಅದ್ರ ಬಗ್ಗೆ ಅಲ್ಲೆಲ್ಲ ತುಂಬ ದೊಡ್ಡವರು ವರಿಷ್ಠರಿದ್ದಾರೆ. ಅವರು ಸಾಧಕ ಬಾಧಕದವೆ, ಜವಾಬ್ದಾರಿ ಇದೆ. ಆ ವಿಚಾರವಾಗಿ ನಾನು ನೀವೇ ಎಲ್ಲದನ್ನ ಬಿತ್ತರಿಸೋದು. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ನಾನೇ ನಿಮ್ಮನ್ನು ಕೇಳೋಣ ಅಂತ ಇದ್ನಪ್ಪ. ನನಗೆ ಕೇಳಿದ್ರೆ ನಾವು ಏನು ಮಾಡೋಣ? ನನಗೇನು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಅದಾದಾಗ ಅಂಥದ್ದು ಏನಾದರೂ ನಮಗೆ ಕಿವಿಗೆ ಬಿದ್ದರೆ ಖಂಡಿತ ನಿಮಗೆ ನಾನೇ ಅಡ್ವಾನ್ಸ್ ತಿಳಿಸ್ತೀನಿ. ಅಲ್ಲೆಲ್ಲ ಸಿಕ್ಕರೆ ಯಾರು ಬೇಡ ಅಂತಾರೆ. ಹಾಗಾಗಿ ಶಾಸಕ ಆಗಿದ್ದೀನಿ. ನಮ್ಮೂರು ಭಾಳ ಚೆನ್ನಾಗಿ ಮಾಡಿದ್ದೀನಿ. ಸಚಿವರಾದರೆ ನಮ್ಮ ತಾಲೂಕಿನ ಜಿಲ್ಲೆನ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಇನ್ನೂ ಭಾಳ ಜನ ಇದ್ದಾರೆ. ಅವರು ಸೀನಿಯರಿಟಿ ಮುಗಿಲಿ.